ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೂ ತೋರಿಸೋಕೆ ಹೊರಟಿರ್ತಕ್ಕಂತಹ ರೆಸಿಪಿ ಮೇಥಿ ರೈಸ್. ಮೇಥಿ ರೈಸ್ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು, ಹಾಗೆ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಹಾಗೆ ಇದನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ. ಇದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ತಕ್ಕಂಥ ಒಂದು ರೆಸಿಪಿ ಇದು. ಮೊದಲಿಗೆ ಇದಕ್ಕೆ 4 ಈರುಳ್ಳಿ, 10 ಮೆಣಸಿನ್ಕಾಯಿ, 10 ಬೆಳ್ಳುಳ್ಳಿ ದಳ, 1 ಹೆಂಚು ಶುಂಠಿ, 5 ಮೊಗ್ಗು, 5 ಲವಂಗ, 5 ಪೀಸ್ ಚಕ್ಕೆ, 5 ದಳ ಅನಾನಸ್ ಹೂವು, 1 ಏಲಕ್ಕಿ ಬೇಕಾಗುತ್ತೆ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಂಬಾ ಸ್ಪೈಸಿ ಇಷ್ಟಪಡೋದ್ರಿಂದ ನಾನು ಖಾರ ಸ್ವಲ್ಪ ಹೆಚ್ಚಿಗೆ ಹಾಕಿರ್ತೀನಿ. ಕೆಲವ್ರು ಬೇಕಾದ್ರೆ ಒಂದು 6 ಮೆಣಸಿನ್ಕಾಯಿನ ಕೂಡ ಹಾಕೋಬೋದು. ಇದು 1 ಪಾವ್ ಅಕ್ಕಿಗೆ ಹೇಳ್ತಾ ಇರ್ತಕ್ಕಂಥ ಐಟಮ್ಮು. ಹಾಗೆ 2 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಅಂದರೆ MTR ಪೌಡರ್, ಹಾಗೆ 2 ಸ್ಪೂನ್ ಗರಂ ಮಸಾಲ, 1 ಹಿಡಿ ತುಂಬ ಕಸೂರಿ ಮೇಥಿ. ಈ ಕಸೂರಿ ಮೇಥಿ ಅಂದರೆ ಮೆಂತ್ಯ ಸೊಪ್ಪನ್ನೇ ಒಣಗಿಸಿಟ್ಟಿರ್ತಕ್ಕಂಥ ಪ್ಯಾಕೆಟ್ ಸಿಗುತ್ತೆ ಅಂಗಡಿಗಳಲ್ಲಿ. ಕಸೂರಿ ಮೇಥಿ ಪ್ಯಾಕೆಟ್ ಅಂದರೆ ಕೊಡ್ತಾರೆ ನೋಡಿ. ಈ ರೀತಿ ತೋರಿಸ್ತಿದ್ದೀನಿ ನಾನು ಆ ಪ್ಯಾಕೆಟ್ ಹೇಗಿರುತ್ತೆ ಅಂತ. ಇದು ಪ್ಯಾಕೆಟಲ್ಲೂ ಬರುತ್ತೆ ಮತ್ತು ಬಾಟಲ್ಸಲ್ಲೂ ಕೂಡ ಸಿಗುತ್ತೆ. ಇದನ್ನು ತೆಗೆದಿಟ್ಕೊಳ್ಳಿ, ಗ್ರೇವಿಗಳಿಗೆ ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ. ಈಗ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇದಕ್ಕೆ ಬೇರೆ ಏನೂ ಇರಲ್ವಲ್ಲ, ಅದಕ್ಕೆ 4 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಜಿಡ್ಡು ಕೂಡ ಹಿಡಿಯೋದಿಲ್ಲ ಇದಕ್ಕೆ. ತುಂಬಾ ಕಡಿಮೆ ಹಾಕ್ಕೋಬೇಕು ಜಿಡ್ಡು. ಈರುಳ್ಳಿ ಎಷ್ಟು ಫ್ರೈ ಆಗಬೇಕು ಅಷ್ಟು ಮಾತ್ರ ಜಿಡ್ಡು ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಗ್ಗರಣೆಗೆ ಇಲ್ಲಿಟ್ಟಿದ್ನಲ್ವ ಲವಂಗ, ಚಕ್ಕೆ, ಮೊಗ್ಗು, ಏಲಕ್ಕಿ, ಅನಾನಸ್ ಹೂವು ಇದನ್ನೆಲ್ಲವನ್ನು ಹಾಕಿ ಸ್ವಲ್ಪ ಅದು ಎಣ್ಣೆ ಕಾದ ನಂತರ ಹಾಕಿ ಅದು ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆಗುತ್ತೆ. ಆನಂತರ ಏನು ಮಾಡಬೇಕು, ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿ ಇರೋದಿಲ್ಲ ಇದಕ್ಕೆ, ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ಏನು ಮಾಡಬೇಕಾಗುತ್ತೆ, ತುರಿಯೋ ಮಿಷಿನಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ನೋಡಿಸಿದ್ನಲ್ವಾ ಇದನ್ನೆಲ್ಲವನ್ನು ಹಾಕಿ ತುರಿದಿಟ್ಕೊಂಡಿರಿ. ಅದು ಫ್ರೈ ಆಗ್ತಾ ಇರುತ್ತೆ. ಈ ರೀತಿ ಇದೆಲ್ಲವನ್ನು ತುರಿದಿಟ್ಕೊಂಡ ನಂತರ ನೋಡಿ, ಈರುಳ್ಳಿ ಇಷ್ಟು ಮಾತ್ರ ಬೆಂದ ಮೇಲೆ ಹಾಕ್ಕೊಳ್ಳಿ ಇವಾಗ ತುರಿದಿಟ್ಟಿರ್ತಕ್ಕಂತಹ ಐಟಮ್ಸನ್ನು. ಇನ್ನು ಈರುಳ್ಳಿ ತುಂಬಾ ಫುಲ್ಲು ಫ್ರೈ ಆಗಿಬಿಡಲಿ. ಇದು ಹಾಕಿದ್ಮೇಲೆ ಫುಲ್ಲು ರೋಸ್ಟೆಡ್ ಥರ ಫ್ರೈ ಆದಮೇಲೆ ಆಮೇಲೆ ನಾವು ಅಷ್ಟೊತ್ತಿಗೆ ಏನು ಮಾಡಬೇಕಾಗುತ್ತೆ, 1 ಪಾವ್ ಅಕ್ಕಿಯನ್ನು ತೆಗೆದಿಟ್ಕೊಳ್ಳಿ ಅಷ್ಟೇ. ನೆನೆಸ್ಬೇಡಿ, ಯಾವುದೇ ಕಾರಣಕ್ಕೂ ನೆನೆಸಿದ್ರೆ ಅನ್ನ ಮುದ್ದೆ ಆಗುತ್ತೆ. 1 ಪಾವ್ ಅಕ್ಕಿಯನ್ನು ತೆಗೆದಿಟ್ಟಿದ್ದೀವಿ. ಅಷ್ಟೊತ್ತಿಗೆ ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನಾವೇನು ಮಾಡಬೇಕು, ಇದಕ್ಕೆ ಕಸೂರಿ ಮೇಥಿಯನ್ನು ಕೈಯಲ್ಲಿ ಸ್ವಲ್ಪ ಹಿಂಗೆ ನುಣ್ಣಗೆ ಪುಡಿ ಮಾಡ್ಕೋಬೇಕು. 1 ಹಿಡಿ ಎತ್ಕೊಳ್ಳಿ 1 ಪಾವ್ಗೆ. ಅದು ಮತ್ತು ಅಚ್ಚ ಖಾರದ ಪುಡಿ ಇಟ್ಟಿದ್ನಲ್ವ ಅದು, ಗರಂ ಮಸಾಲ, ಉಪ್ಪು ಎಲ್ಲವನ್ನು ಆ್ಯಡ್ ಮಾಡಿ ಈರುಳ್ಳಿ ತುಂಬ ರೋಸ್ಟ್ ಥರ ಫ್ರೈ ಆದಮೇಲೆ ಇವೆಲ್ಲವನ್ನು ಆ್ಯಡ್ ಮಾಡಿ ತಿರುಗಿಸಿ. ಈ ತಿರುಗಿಸೋ ಟೈಮಲ್ಲಿ ಉರಿ ಕಡಿಮೆ ಮಾಡಿ. ಈರುಳ್ಳಿ ಬೇಯೋ ಟೈಮಲ್ಲಿ ಮಾತ್ರ ಉರಿ ಇಟ್ಕೊಳ್ಳಿ. ಈಗ ಉರಿ ಕಡಿಮೆ ಮಾಡಿ ತಿರುಗಿಸಿ. ಇದು ಜಸ್ಟ್ 1 ಮಿನಿಟ್ ತಿರುಗಿಸಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಈಗ ಇದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಸ್ಮೆಲ್ಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ನಾವು ತಿರುಗಿಸ್ತಿದ್ದಾಗ. ಅಕ್ಕಿಯನ್ನು ಇನ್ನೇನು ಹಾಕ್ತಿದ್ದೀವಿ ಅನ್ನೋ ಟೈಮಲ್ಲಿ ಜಸ್ಟ್ ಹಂಗೆ ವಾಶ್ ಮಾಡ್ಕೊಂಡು ಹಾಗೆ ಹಾಕ್ಕೊಳ್ಳಿ ಅಷ್ಟೇ. ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ, ನಾನು ಅಕ್ಕಿ ಹಾಕಿ ತಿರುಗಿಸ್ತಿದ್ದೀನಿ. ಉಪ್ಪು ಎಲ್ಲ ಆಗಲೇ ಹಾಕ್ಬಿಟ್ಟಿದ್ದೀನಿ, ಇದರಲ್ಲಿ ಬೇರೆ ಏನೂ ಇರೋದಿಲ್ಲ ಅಲ್ವಾ. ಸೊ ನಿಮಗೆ ಇದಕ್ಕೆ 1 ಪಾವ್ ಅಕ್ಕಿ ಹಾಕಿರೋದ್ರಿಂದ 2 ಪಾವ್ ನೀರು ಅಷ್ಟೇ. 1 ಪಾವ್ ಅಕ್ಕಿ ಹಾಕಿದ್ರೆ ನಾವು ಮಿನಿಮಮ್ 4 ಮೆಂಬರ್ಸ್ ತಿನ್ಬೋದು ಈ ಐಟಮ್ನ. 2 ಪಾವ್ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಅದು ತೆರಳಿದ ನಂತರ ಕುಕ್ಕರ್ನ ಮುಚ್ಚಳವನ್ನು ಹಾಕಿ ಮುಚ್ಚಿಟ್ಬಿಡಿ. ಹಾಗೆ ಇದಕ್ಕೆ ಆಪ್ಷನ್ ಏನು ಹೇಳ್ಬೋದು ಅಂತಂದರೆ, ಪನ್ನೀರ್ ಪೀಸಸ್ ಬೇಕಾದರೆ ನೀವು ಮುಂಚೆನೇ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿರಿ, ಅಥವಾ ಗೋಡಂಬಿ ಅದು ಕೂಡ ಅಷ್ಟೇ. ಬೇಕಾದರೆ ಗೋಡಂಬಿಯನ್ನು ರೋಸ್ಟ್ ಮಾಡಿ ಇಟ್ಕೊಂಡಿರಿ. ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಮುಚ್ಚಳ ತೆಗಿತೀವಿ ಅನ್ನೋ ಟೈಮಲ್ಲಿ ಪನ್ನೀರ್ ಪೀಸಸ್ಸು ಮತ್ತು ಗೋಡಂಬಿಯನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೇಲಿ ಪನ್ನೀರ್ ತುಂಬ ಲೈಕ್ ಮಾಡೋದಿಲ್ಲ ಅಂತ ನಾನು ಪನ್ನೀರನ್ನು ಯೂಸ್ ಮಾಡಿಲ್ಲ. ಪನ್ನೀರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ಹಾಕಿ. ಪನ್ನೀರ್ ಯಾವತ್ತೂ ಹಸಿದು ಹಾಕಬೇಡಿ. ನೋಡಿ, ಈಗ
2 ಕೂಗು, ಕುಕ್ಕರ್ದು ವಿಸಿಲ್ ಹಾಕಿದ್ಮೇಲೆ 2 ಕೂಗು ಬಂದ ತಕ್ಷಣ ಕುಕ್ಕರನ್ನು ಆಫ್ ಮಾಡಿಬಿಡಿ. ಆಮೇಲೆ ಅದು ನೀಟಾಗಿ ಕುಕ್ಕರ್ ಬಿಟ್ಟ ನಂತರ ತೆಗೆದ್ರೆ ಈ ರೀತಿ ರುಚಿಯಾಗಿರ್ತಕ್ಕಂತಹ ಮೇಥಿ ರೈಸ್. ಮೆಂತ್ಯ ಬಾತೆ ಬೇರೆ, ಮೇಥಿ ರೈಸೇ ಬೇರೆ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ. ಸ್ಪೈಸಿ ಇಷ್ಟಪಡಲ್ಲ ಅನ್ನೋರು ಖಾರದ ಪುಡಿ ಮತ್ತು ಮೆಣಸಿನ್ಕಾಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಹೊಸ ರುಚಿಯಾಗಿರ್ತಕ್ಕಂಥ ಮೇಥಿ ರೈಸ್ ಹೇಗೆ ಮಾಡೋದು ಅಂತ. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಹೇಗಿತ್ತಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಹೀಗೆ ಮತ್ತಷ್ಟು ಹೊಸ ರುಚಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮೇಥಿ ರೈಸ್ ರೆಸಿಪಿಯನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂತ. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಾದರೂ ತಿಳಿಸಿ, ಇಲ್ಲಾಂದರೆ ಪರ್ಸ್ನಲ್ ಆಗಾದರೂ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೇನೆ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿ, ಸಹಕಾರ, ಸಪೋರ್ಟ್ ಸದಾ ಇರಲಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ಸ್ ಎಲ್ಲ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಹಾಗೆ ತುಂಬ ಜನ ಕೇಳ್ತಿದ್ದೀರಾ ಸ್ಪಿರಿಚುವಲ್ ವೀಡಿಯೋಸ್ನ ಯಾಕೆ ಮಾಡ್ತಿಲ್ಲ ಅಂತ. ನಿಲ್ಲಿಸಿಲ್ಲ ಅದನ್ನು, ಅದು ಕೂಡ ಕಂಟಿನ್ಯೂ ಮಾಡ್ತೀನಿ. ಅದೊಂದು ಕಾನ್ಸೆಪ್ಟ್ ರೆಡಿ ಆಗ್ತಿದೆ. ಸೊ ಆದಷ್ಟು ಬೇಗ ಸ್ಪಿರಿಚುವಲ್ ವೀಡಿಯೋಸ್ ಜೊತೆಯಲ್ಲೂ ಕೂಡ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.